ಅಧಿಕೃತ ಅಧ್ಯಕ್ಷನಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ MS ರಾಮೇಗೌಡರು ನನ್ನನ್ನು ಚನ್ನಗಿರಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿದೆ. ನಾನು ತಾಲೂಕು ಅಧ್ಯಕ್ಷ ಆದಮೇಲೆ ಮತ್ತೆ ನೂತನವಾಗಿ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀನಿ. ನಾನು ನೇಮಕ ಮಾಡಿರೋ ಪದಾಧಿಕಾರಿಗಳ ಪಟ್ಟಿ ಈ ರೀತಿ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಚನ್ನಗಿರಿ ಪದಾಧಿಕಾರಿಗಳು ಈ ಕೆಳಕಂಡೆ ನೇಮಕ ಮಾಡಲಾಗಿದೆ. ಗೌರವಾಧ್ಯಕ್ಷರು ಎಂ ಯೋಗೇಶ್, ಕಳೆದ ಬಾರಿ ಅಧ್ಯಕ್ಷರಿದ್ದಂತಾರನೇ ಈಗ ಗೌರವಾಧ್ಯಕ್ಷರು ಚನ್ನಗಿರಿ, ಇವ್ರನ್ನ ಗೌರವಾಧ್ಯಕ್ಷರಾಗಿ ಮಾಡಿದ್ದೀವಿ. ಗೌರವಾಧ್ಯಕ್ಷರಾಗಿ ಕಾನೂನು ಸಲಹೆಗಾರರು YD ಸುರೇಶ್ ವಕೀಲರು ಚನ್ನಗಿರಿ, ಇವರನ್ನ ಗೌರವಾಧ್ಯಕ್ಷರಾಗಿ ಕಾನೂನು ಸಲಹೆಗಾರನಾಗಿ ಮಾಡಿದ್ದೀವಿ. ಉಪಾಧ್ಯಕ್ಷರುಗಳನ್ನಾಗಿ ಕುಬೇಂದ್ರ ಕೆ ಮಾದನಹಳ್ಳಿ, ಚಂದ್ರಕಾಂತ್ ಕೆ ದೇವಳ್ಳಿ ಇವ್ರನ್ನ ಉಪಾಧ್ಯಕ್ಷರುಗಳನ್ನಾಗಿ ಮಾಡಿದ್ದೀವಿ. ಸಹಕಾರ್ಯದರ್ಶಿಯಾಗಿ ಉಮಾನಾಯಕ್ ದೇವಳ್ಳಿ ತಾಂಡ ರವಿಕುಮಾರ್ CB ಚನ್ನಗಿರಿ ಇವರನ್ನ ಮಾಡಿದ್ದೀವಿ. ಖಜಾಂಚಿಯಾಗಿ ಸಂತೋಷ್ ವಡ್ನಾಳ್ ಇವರನ್ನ ಖಜಾಂಚಿಯಾಗಿ ನೇಮಕ ಮಾಡಿದ್ದೀವಿ. ಸಂಚಾಲಕರು ಮಂಜುನಾಥ್ ಮಲಾಳ್, ಮೂರ್ತಿ HN ತಿಪ್ಪುಣ್ಣಳ್ಳಿ, ರಂಗನಾಥ್ ದೇವಳ್ಳಿ ಇವರನ್ನ ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದೀವಿ. ಸಂಘಟನಾ ಕಾರ್ಯದರ್ಶಿಯಾಗಿ RP ತಿಮ್ಮಯ್ಯ, ವಡ್ರಾಮಿನಹಳ್ಳಿ, ಅಣ್ಣಯ್ಯ, MP ಮಲ್ಲಿಗೆರೆ, ಸಂದೀಪ್ ಪೈಸ್ ಚನ್ನಗಿರಿ, ಅಲ್ಲಾಬಕ್ಸ್ ಕರಿಕಟ್ಟೆ ಇವರನ್ನ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದೀವಿ. ಕಾರ್ಯಾಧ್ಯಕ್ಷರಾಗಿ ಅಣ್ಣಯ್ಯ ಬಿನಾಯಕ್ ಬಿಡಿಗುಣ್ಣಳ್ಳಿ ತಾಂಡ ಇವರನ್ನ ಕಾರ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದೀವಿ. ಯುವಾಧ್ಯಕ್ಷರಾಗಿ ಬಸವರಾಜ್ H ಸುಣಿಗೆರೆ ಇವರನ್ನ ಯುವಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ನಗರಾಧ್ಯಕ್ಷರಾಗಿ ಸೈಯದ್ ತನ್ವೀರ್ ಇವರನ್ನ ನಗರಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಗೂಡ್ಸ್ ವಾಹನಗಳ ಘಟಕದ ಅಧ್ಯಕ್ಷರು ಹಾಗೆ ಹನುಮಂತ ಆಗಬನ್ನೆಟ್ಟಿ ಇವರನ್ನೆಲ್ಲ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಮೇಲ್ಕಂಡ ಚನ್ನಗಿರಿ ತಾಲೂಕು ಸಮಿತಿಯ ಗೌರವಾನ್ವಿತ ಪದಾಧಿಕಾರಿಗಳು ನಾಡು ನುಡಿ, ಗಡಿ, ನೆಲ, ಜಲ, ಸಂಸ್ಕೃತಿ, ರೈತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನರ ಹಾಗೂ ಮಹಿಳೆಯರ ರಕ್ಷಣೆಯೂ ಒಳಗೊಂಡಂತೆ ನಾಡಿನ ಸರ್ವತೋಮುಖ ಬೆಳವಣಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯು ನಡೆಸುವ ರಾಜ್ಯರಹಿತ ಹಾಗೂ ರಾಜಕೀಯ ರಹಿತ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವೇದಿಕೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ಸಂಘಟನೆಯ ಅಚಲ ನಿರ್ಧಾರದಲ್ಲಿ ನಂಬಿಕೆ ಇಟ್ಟು ನಾಡ ಸೇವೆಗೆ ಶಕ್ತಿ ಮೀರಿ ದುಡಿಯುತ್ತಾರೆ ಅಂತ ಹೇಳಿ ಆಶಿಸುತ್ತಾ ಅವರನ್ನ ನೂತನವಾಗಿ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಕರ್ನಾಟಕ ಹಿಂದಿನ ಬಾಡಿಗಳು ಕಳೆದ ಏನು ಹಿಂದಿನ ನಮ್ಮ ಪದಾಧಿಕಾರಿಗಳಿದ್ರು ಎಲ್ಲರೂ ವಿಸರ್ಜನೆ ಮಾಡಿದ್ವಿ. ಯಾವುದೇ ಮಹಿಳಾ ಅಧ್ಯಕ್ಷರುಗಳಿಲ್ಲ, ಯಾವುದೇ ಪದಾಧಿಕಾರಿಗಳಿಲ್ಲ. ಈಗ ಏನಿದ್ರು ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ತಾಲೂಕು ಅಧ್ಯಕ್ಷ ನಾನು ನೇಮಕ ಆದಮೇಲೆ ಎಲ್ಲರೂ ನೂತನವಾಗಿ ಪದಾಧಿಕಾರಿಗಳು ಮಾಡಿರೋದು. ಅದ್ರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ 2008-09ರಲ್ಲಿ ಸ್ಥಾಪನೆಯಾಗಿ ಇವತ್ತಿಗೆ 27-28 ವರ್ಷಗಳ ಕಾಲ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಸುಮಾರು 80 ಲಕ್ಷದಿಂದ 1 ಕೋಟಿ ಸದಸ್ಯರನ್ನ ಕಾರ್ಯಕರ್ತರನ್ನ ಒಳಗೊಂಡಂಥ ಬಹಳ ದೊಡ್ಡ ಸಂಘಟನೆ ಯಾವುದಾದ್ರು ಇದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ತಾಲೂಕುಗಳಲ್ಲಿ, ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಮತ್ತು ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಎಲ್ಲರೂ ಕೂಡ ನೇಮಕ ಮಾಡಿ ಬಹಳ ದೊಡ್ಡ ಸಂಘಟನೆಯಾಗಿ ಬಂದಿದೆ. ಹಿಂದೆ ರೈಲ್ವೆ, ಬೆಂಗಳೂರು ನೈಋತ್ಯ ರೈಲ್ವೆ ಆಗಿರ್ಬೋದು, ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಆಗಿರ್ಬೋದು, ಆ ಸಂದರ್ಭದಲ್ಲಿ ರೈಲ್ವೆಯನ್ನು ಸುಮಾರು 4-5 ಸಾವಿರ ಜನ ಉತ್ತರ ಭಾರತೀಯರು ಕರ್ನಾಟಕಕ್ಕೆ ಬಂದಿರ್ತಾರೆ. ಅದೆಲ್ಲ ಬಹಳ ದೊಡ್ಡ ಗಲಾಟೆ ಆಯಿತು. ಆ ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡಿ ಅವ್ರನ್ನೆಲ್ಲ ಕರ್ನಾಟಕಕ್ಕೆ ನೇಮಕಾತಿ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡರ ನೇತೃತ್ವದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಆ ಒಂದು ಪರೀಕ್ಷೆಯನ್ನು ತಡೆ ಹಿಡಿತಾರೆ, ಪರೀಕ್ಷೆನೇ ನಡೆಸಬಾರ್ದು ಅಂತೇಳಿ. ಆ ಒಂದು ಒತ್ತಡ ಹೇರಿದಾಗ ಪರೀಕ್ಷೆ ನಡೀಲ್ದಂಗೆ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕಲಿಸ್ಬೇಕು ಅಂತ ಹೇಳಿ ನಮ್ಮ ಕನ್ನಡಿಗರಿಗೆ ಅಂದಿನಿಂದ ಉದ್ಯೋಗ ಕಲಿಸ್ತಿದ್ದಾರೆ. ಆ ಪರೀಕ್ಷೆನೇ ರದ್ದು ಮಾಡಿ, ಜೊತೆಗೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರ್ತದೆ. ಆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರೋದು ಕನ್ನಡದಲ್ಲಿ ಈಗ C ಮತ್ತು D ಗ್ರೇಡ್ನವರು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರೋದಿಲ್ಲ ಅವರು. ಹಾಗಾಗಿ ಕನ್ನಡದಲ್ಲಿ ಅವರು ಪರೀಕ್ಷೆಯನ್ನು ಬರೀಬೇಕು ಅಂತ ಹೇಳಿ ಒತ್ತಡವನ್ನು ಹಾಕಿದಾಗ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಪಶ್ಚಿಮ ಬಂಗಾಳದ ಈಗ ಮುಖ್ಯಮಂತ್ರಿಗಳು ಯಾರವರು, ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಮಿನಿಸ್ಟರ್ ಆಗಿರ್ತಾರೆ. ಅವ್ರ ಮೇಲೆ ಒತ್ತಡ ಹಾಕಿದಾಗ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡಿಗರಿಗೆ ಕನ್ನಡದಲ್ಲೇ ಸ್ಥಳೀಯ ಭಾಷೆಯಲ್ಲಿ ಬರೀಬೇಕು ಅಂತ ಅವಕಾಶ ಮಾಡ್ತಾರೆ. ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಸುಮಾರು 2.5 ವರ್ಷ ಕನ್ನಡಕ್ಕೆ ಇತಿಹಾಸ ಇರುವಂಥ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಬಹಳ ದೊಡ್ಡ ಹೋರಾಟಗಳನ್ನು ಮಾಡಿದ್ದಾರೆ. ಕಾವೇರಿ ಮತ್ತು ಕೃಷ್ಣ ಎರಡು ಸಮನ್ವಯ ಸಮಿತಿ ಮೂಲಕ ಸುಮಾರು 20,000 ಜನ ದೆಹಲಿಯಲ್ಲಿ ಹೋರಾಟವನ್ನು ರೂಪಿಸಿದ್ದಾರೆ. ಮತ್ತು ಇದೇ ಕಾವೇರಿ ವಿಚಾರವಾಗಿ ಜಂತರ್ ಮಂತರ್ನಲ್ಲಿ ಕೂಡ ಎಲ್ಲರೂ ಕೂಡ ಹೋಗಿ ಡೆಲ್ಲಿನಲ್ಲಿ ಸುಮಾರು 3-4 ಸರಿ ಹೋರಾಟಗಳನ್ನ ದೆಹಲಿನಲ್ಲಿ ರಾಷ್ಟ್ರದ ರಾಜಧಾನಿಯಲ್ಲಿ ಮಾಡಿದ್ದಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಹಿಂದಿ ಏರಿಕೆ ಮಾಡ್ತಿದ್ದಾರೆ. ಹಿಂದಿ ಏರಿಕೆ ಇಲ್ಲ, ಹಿಂದಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಕನ್ನಡಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಇದೊಂದು ಒಕ್ಕೂಟ ವ್ಯವಸ್ಥೆ ಭಾರತ ದೇಶ. ಹಾಗಾಗಿ ಸೆಪ್ಟೆಂಬರ್ 15ರಂದು ಹಿಂದಿ ಏರಿಕೆ ಮಾಡ್ತಿದ್ದಾರೆ ಒತ್ತಾಯ. ಅದರ ವಿರುದ್ಧ ಹಿಂದಿ ಏರಿಕೆಯ ವಿರುದ್ಧವಾಗಿ ಸಪ್ತಾಹವನ್ನು ನಾವು ಕನ್ನಡಿಗರಾಗಿ ಹಿಂದಿನ ಬೇಡ ನಮಗೆ ಅಂತ ಮಾಡ್ಕೊಂಡು ಬಂದಿದ್ದಾರೆ.
ಬೆಂಗಳೂರು ಮೆಟ್ರೋದಲ್ಲಿ ತ್ರಿಭಾಷಾ ನೀತಿ ಇತ್ತು, ಅದನ್ನು ಹಿಂದಿ ಬೇಡ, ಕನ್ನಡ ಇಂಗ್ಲೀಷ್ ಎರಡೇ ಸಂಪರ್ಕ ಭಾಷೆಯಾಗಿ, ಇಂಗ್ಲೀಷು ನಮ್ಮ ಸ್ಥಳೀಯ ಕನ್ನಡಪರ ಆಡಳಿತ ಭಾಷೆಗೆ ಕನ್ನಡವನ್ನು ಮಾಡಬೇಕು ಅಂತೇಳಿ ಆ ಹೋರಾಟವನ್ನು ಮಾಡಿದ್ದಾರೆ. ಸುಮಾರು ಹೋರಾಟಗಳು ಮೊನ್ನೆ ನಡೆದಂಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ಮೊನ್ನೆ ಈಗಿನ ಕಡ್ಡಾಯವಾಗಿ ನಾಮಫಲಕ ನಮ್ಮ ರುದ್ರೇಶ್ ಅವರು ಕೇಳ್ದಂಗೆ ನಾಮಫಲಕದಲ್ಲಿ 60 ಮತ್ತು 40% ಸರ್ಕಾರ ಸುಗ್ರೀವಾಜ್ಞೆ ತಂದು ಮಾಡಿದ್ದು ಡಿಸೆಂಬರ್ 27ನೇ ತಾರೀಕು ಕೆಂಪೇಗೌಡ ದೇವನಹಳ್ಳಿ ವಿಮಾನ ನಿಲ್ದಾಣದ ಹತ್ರ ಅಲ್ಲಿಂದ ಚಾಲು ಆಗುತ್ತೆ ರ್ಯಾಲಿ. ನಾವು